ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಕ್ಕಿ ಹಿಟ್ಟಿಂದ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು ಬಾಣಲಿ ಇಟ್ಟು ಅದಕ್ಕೆ ಈ ಲೋಟದಲ್ಲಿ 3 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಇಟ್ಟು 1.5 ಲೋಟ ತೊಗೋತೀನಿ, ಹಾಗಾಗಿ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಸಹ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಬಿಟ್ಟು ಈಗ ನಾವು ಕುದಿಲಿಕ್ಕೆ ಬಿಡೋಣ. ಈಗ ನೋಡಿ, ನಾನು ಹಿಟ್ಟನ್ನು 1.5 ಲೋಟ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಬಂದು ಅಕ್ಕಿ ಹಿಟ್ಟು, ಓಕೆನಾ? ನೋಡಿ, ಈ ಲೋಟದಲ್ಲಿ ತೊಗೊಂಡಿರೋಂಥದ್ದು 1 ಲೋಟ ಫುಲ್ ತೊಗೊಂಡು ಅರ್ಧ ತೊಗೊಂಡಿದ್ದೀನಿ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನೀರು ಚೆನ್ನಾಗಿ ಕುದೀತಿದೆ, ಅಂದರೆ ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಈಗ ನೋಡಿ ನೀರು ಚೆನ್ನಾಗಿ ಕುದೀತಿದೆ. ನೀವು ನೋಡಬಹುದು, ನೀರು ಚೆನ್ನಾಗಿ ಕುದೀತಿದೆ. ಈಗ ನಾವೇನು ಮಾಡಬೇಕು, ಹಿಟ್ಟನ್ನು ಇದಕ್ಕೆ ಹಾಕ್ಕೋಬೇಕು. ನೋಡಿ, ನಾನು ಹಿಟ್ಟನ್ನು ಇವಾಗ ಇದರೊಳಗಡೆ ಹಾಕಿದೆ. ಹಾಕ್ಬಿಟ್ಟು ಒಂದು ನಿಮಿಷ ಸುಮ್ಮನಿದ್ಬಿಡಿ. ಅದು ಸ್ವಲ್ಪ ಇಟ್ಟು ನೋಡಿ, ಈ ಥರ ನೀರು ಮೇಲೆ ಬರ್ತಾ ಇದೆಯಲ್ಲ, ಈ ಥರ ಬಂದರೆ ಆಮೇಲೆ ನೀವು ಸ್ವಲ್ಪ ಈ ಥರ ಹಿಂಗೆ ಹಾಕಿದ ತಕ್ಷಣ ತಿರ್ಸೋಕ್ಕೆ ಬರದೇ ಇರೋರು ಸ್ಟವ್ ಆಫ್ ಮಾಡ್ಕೊಬಿಡಿ. ಇಲ್ಲ ನಿಮಗೆ ಮುದ್ದೆ ಎಲ್ಲ ತೊಳಸಿ ರೂಢಿ ಇದೆ ಅನ್ನೋರು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಷ್ಟೇ. ನೀವು ಸ್ಟವ್ ಆಫ್ ಮಾಡಿದ್ರು ಇದೇ ಹಬೆಯಲ್ಲೇ ನೀರು ಕುದೀತಿತ್ತಲ್ಲ, ಆ ಹಿಟ್ಟು ಚೆನ್ನಾಗಿ ಇದಾಗುತ್ತೆ, ಅಂದರೆ ಏನು ದಮ್ ಆಗುತ್ತೆ. ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನು ಮಾಡಬಹುದು. ಈಗ ನೋಡಿ, ಚೆನ್ನಾಗಿ ನೀರು ಜೊತೆ ಈ ಹಿಟ್ಟನ್ನು ಮಿಕ್ಸ್ ಮಾಡಬೇಕು, ಗಂಟಿಲ್ಲದೆ, ಗಂಟು ಆಗದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಬಿಟ್ರೆ ಅದು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಾವು ಇದನ್ನು ಮಿಕ್ಸ್ ಮಾಡುವಾಗ ಚೆನ್ನಾಗಿ ಮಾಡಿಲ್ಲ ಅಂದರೆ ಮಧ್ಯೆ ಮಧ್ಯೆ ಗಂಟು ಸಿಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಇದನ್ನು ಬೇಕಾದರೆ ನೀವು ಇದನ್ನು ನಿಮ್ಮ ಮನೇಲಿ ಮುದ್ದೆ ಕೋಲಿರುತ್ತಲ್ಲ ಅದರಲ್ಲೂ ಮಾಡ್ಕೋಬಹುದು. ಮುದ್ದೆ ತೊಳ್ಸ್ಕೊಳ್ಳೋ ಥರ ನೀಟಾಗಿ ಇದನ್ನು ತೊಳ್ಸ್ಕೋಬೇಕು. ನಾನಿಲ್ಲಿ ಸ್ಟವ್ ಈಗ ಆಫ್ ಮಾಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಗಂಟಿಲ್ಲದೆ ಹಿಟ್ಟೆಲ್ಲ ಫುಲ್ಲು ನಾದ್ಕೋಬೇಕು. ಇದನ್ನು ಈ ನೀರೇ ಸಾಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, 1 ಲೋಟಕ್ಕೆ 2 ಲೋಟ ತೊಗೊಂಡ್ರೆ ನಿಮ್ಗೆ ಹಿಟ್ಟು ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು 1.5 ಲೋಟ ಹಿಟ್ಟು ತೊಗೊಂಡಿರೋದಕ್ಕೆ 3 ಲೋಟ ನೀರು ತೊಗೊಂಡಿದ್ದೆ. ನಮಗಿದು ಎಲ್ಲೂ ತೆಳುವು ಅನಿಸಲ್ಲ ಅಥವಾ ಗಟ್ಟಿ ಅಂತಲೂ ಅನಿಸಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಮಿಕ್ಸ್ ಒಂದು ಚೆನ್ನಾಗಿ ಮಾಡ್ಕೋಬೇಕು. ಈಗಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗಿದು ಸ್ವಲ್ಪ ನಾದ್ಕೋಬೇಕು. ತುಂಬ ಬಿಸಿ ಇದೆ, ಹಾಗಾಗಿ ನಾನು ಸ್ಪೂನಲ್ಲೇ ಸ್ವಲ್ಪ ಚೆನ್ನಾಗಿ ಗಂಟಿದೆಯಾ ಇಲ್ವಾ ಅಂತ ನೋಡಿಕೊಂಡು ನಾದ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಈ ಮುದ್ದೆ ಮಾಡೋರಿಗೆಲ್ಲ ಸ್ವಲ್ಪ ಈಸಿ ಫ್ರೆಂಡ್ಸ್, ಯಾಕಂದರೆ ಅವರು ಮುದ್ದೆ ಮಾಡಿ ಮಾಡಿ ಅವರು ಆ ಬಿಸಿನ ಅವ್ರ ಕೈ ಚೆನ್ನಾಗಿ ಪ್ರಾಕ್ಟೀಸ್ ಇರುತ್ತೆ ಅವ್ರಿಗೆ. ಆ ಬಿಸಿ ಶಾಖ ಏನೋ ಅಷ್ಟು ಅವ್ರಿಗೆ ಗೊತ್ತಾಗಲ್ಲ, ಹಾಗಾಗಿ ಮಾಡ್ಕೋಬೋದು. ಈ ಮುದ್ದೆ ಯಾರು ಮಾಡದೇ ಇರ್ತಿರಲ್ಲ ಅವರು ಸ್ವಲ್ಪ ಈ ಥರನೇ ಸೌಟು ಸಹಾಯದಿಂದ ಅಥವಾ ನಿಮ್ಗೆ ಯಾವುದು ಕಂಫರ್ಟಬಲ್ ನೋಡಿ ತಿರುಗಿಸೋಕ್ಕೆ ಅದರಿಂದ ಚೆನ್ನಾಗಿ ತಿರುಗಿಸಿ. ಈಗ ಒಂದು ತಟ್ಟೆಗೆ ನಾವು ಇದನ್ನು ಶಿಫ್ಟ್ ಮಾಡ್ಕೋಬೇಕು. ಯಾಕಂದರೆ ಆ ಪಾತ್ರೆ ಬಿಸಿ ಇರುತ್ತಲ್ವ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನಾನು ಈ ಥರ ಬೇರೆದರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನಾದ್ಕೊಳ್ಳೋಕ್ಕೆ. ಇಲ್ಲಾಂದರೆ ನನಗೆ ನಮ್ಮ ಮನೇಲಿ ನಾವು ಮುದ್ದೆ ಮಾಡ್ತೀವಲ್ಲ ಫ್ರೆಂಡ್ಸ್, ನಾನು ಅದರಲ್ಲೇ ಮಾಡ್ತಿದ್ದೆ. ಬಟ್ ನಿಮಗೆ
ಸ್ವಲ್ಪ ಈಸಿ ಆಗಲಿ ಅಂತ ನೋಡಿ ನಾನೀಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ನಾವು ಒಂದು ಬಟ್ಲಲ್ಲಿ ಪಕ್ಕದಲ್ಲಿ ನೀರು ಇಟ್ಕೊಳ್ಳೋಣ. ಯಾಕೆಂದರೆ ಅದು ನಾದಬೇಕಲ್ವ, ಬಿಸಿ ಆಗುತ್ತೆ ಅಂತ ಕೈ ಹತ್ಕೊಳ್ಳೋಕ್ಕೆ ಮಧ್ಯ ಮಧ್ಯ ಈ ಥರ ನೋಡಿ ನಾನು ಮಾಡ್ಕೋತಾ ಇದ್ದೀನಿ ನೋಡಿ. ಆವಾಗ ಬಿಸಿದು ಶಾಖ ಅಷ್ಟು ತಟ್ಟೋದಿಲ್ಲ ನೋಡಿ. ಹಿಂಗೆ ಇಟ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನಾನು ಮಧ್ಯೆ ಮಧ್ಯೆ ನೋಡ್ತಾಯಿದ್ದೀನಿ ಎಲ್ಲಾದರೂ ಗಂಟಾಗಿದೆಯಾ ಅಂತ ಹೇಳಿ. ಚೆನ್ನಾಗಿ ಇದನ್ನು ನಾದ್ಕೋಬೇಕು. ನಾದ್ಕೊಂಡು ಹಿಟ್ಟಿನ ರೂಪಕ್ಕೆ ಇದನ್ನು ಕಲಸಿಟ್ಕೋಬೇಕು. ಈಗ ನೋಡಿ, ಆ್ಯಕ್ಚುಲಿ ಇವಾಗ ನಾನು ಹೇಳಿರೋ ನೀರು ಹಿಟ್ಟು ಆ ಥರ ತೊಗೊಂಡ್ರೆ ನಿಮಗೆಲ್ಲೂ ಗಟ್ಟಿನೂ ಆಗೋಲ್ಲ, ತೆಳುವೂ ಆಗೋಲ್ಲ. ಇನ್ಫ್ಯಾಕ್ಟ್ ನೀವು ಏನಾದರೂ ಸ್ವಲ್ಪ ತೆಳುಗಾದರೆ ನೋಡಿ, ಈ ಥರ ಹಿಂಗೆ ನಾದ್ಕೊತಿರಲ್ಲ, ಈ ಟೈಮಲ್ಲಿ ನೀವು ಬೇಕಾದರೆ 2 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಆವಾಗ ಅದು ಬೈಂಡಿಂಗ್ ಥರ ನಿಮಗೆ ಕೆಲಸಕ್ಕಾಗತ್ತೆ. ಬೈಂಡಿಂಗ್ ಥರ ಆಗುತ್ತೆ. ಬಟ್ ನನಗೆ ಇದು ಸ್ವಲ್ಪ ರೂಢಿ ಇರೋದ್ರಿಂದ ನಾನೇನು ಮೈದಾ ಹಾಕ್ಕೊಂಡಿಲ್ಲ, ಮತ್ತು ನಾನು ಅದನ್ನು ಯೂಸ್ ಕೂಡ ಮಾಡಲ್ಲ. ಹಾಗಾಗಿ ಇಲ್ಲಾಂದರೆ ನೀವು ಗೋಧಿ ಹಿಟ್ಟು ಥರ ಹಾಕ್ಕೋಬೋದು. ಬಟ್ ಇದು ಅಕ್ಕಿ ಹಿಟ್ಟಿರೋದ್ರಿಂದ ನೀವು ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ನಿಮಗೆ ಅದು ಬೈಂಡಿಂಗ್ ಥರನೂ ಆಗುತ್ತೆ, ವೈಟಿಗೂ ಇರುತ್ತೆ. ಇನ್ನು ಹೆಲ್ತ್ ಇದರಿಂದ ನೋಡಿದ್ರೆ ಮೈದಾ ತಿನ್ನದೇ ಇರೋರು ನೀವು ಗೋಧಿ ಹಿಟ್ಟನ್ನೇ ಹಾಕ್ಕೋಬಹುದು. ಇಲ್ಲ ಜೋಳದ ಹಿಟ್ಟಿದೆಯಲ್ಲ ಅದನ್ನು 1-2 ಸ್ಪೂನು ಹಾಕ್ಕೋಬೋದು. ಇವಾಗ ನಾನು ಹೇಳಿದ್ದು ರೀತಿಯಲ್ಲೇ ನೀವು ನೀರೇನಾದರೂ ಹಾಕ್ಕೊಂಡಿದ್ರೆ ನಿಮಗೆ ಬೇಕಾದರೆ ನಾನಿವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡಲ್ಲ, ಆವಾಗಲೇ 1-2 ಸ್ಪೂನ್ನ ಏನು ಜೋಳದ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಬೈಂಡಿಗೆ ಚೆನ್ನಾಗಾಗುತ್ತೆ. ಈಗ ನೋಡಿ, ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಈಗ ಲಟ್ಟಿಸೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಒಂದು ಉಂಡೆ ಅಷ್ಟು ಮಾಡಿಕೊಂಡು ಚೆನ್ನಾಗಿ ಈಗ ಹಿಟ್ಟು ಹಾಕ್ಕೊಂಡು ಇದನ್ನು ಈ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ಹೊಸಬರಿಗೆ ಈ ಥರ ಲಟ್ಟಿಸುವಾಗ ಅದು ಕಟ್ಟಾಗುತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟನ್ನು ಕೆಳಗಡೆ ಚೆನ್ನಾಗಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಲಟ್ಟಿಸಿ, ಆಗ ಏನೂ ಇದು ಕಟ್ಟಾಗಲ್ಲ. ಈಗ ನೋಡಿ ನಾನು ಈ ಥರ ಲಟ್ಟಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಗಾಡಿಗಳ ಸೌಂಡ್, ಅಂದರೆ ಗಾಡಿ ಓಡಾಡೋ ಸೌಂಡ್ ಬಂದರೆ ಪ್ಲೀಸ್ ಇಗ್ನೋರ್ ಮಾಡಿ. ಯಾಕಂದರೆ ನಮ್ಮ ಮನೆ ರೋಡ್ ಸೈಡೇ ಇರೋದ್ರಿಂದ ಗಾಡಿಗಳ ಸೌಂಡು ಬರ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಿಮಗೇನಾದರೂ ಸೌಂಡ್ ಕೇಳಿಸಿದ್ರೆ ಇಗ್ನೋರ್ ಮಾಡ್ಕೊಳ್ಳಿ ಅಷ್ಟೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಈ ಥರ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಲಟ್ಟಿಸ್ಕೊಳ್ಳೋದು. ಈ ಥರ ಲಟ್ಟಿಸ್ಕೊಂಡೆ ಹೀಗೇನು ಮಾಡಬೇಕು ಅಂದರೆ, ಈ ಸೈಡಲ್ಲೆಲ್ಲ ನೋಡಿ ಆ ಶೇಪು ಬರಲಿಕ್ಕೆ ನಾನಿಲ್ಲಿ ರೌಂಡಾಗಿ ಬರಲಿ ಅಂತ ಒಂದು ಬಾಕ್ಸ್ದು ಮುಚ್ಚಳ ಬರುತ್ತಲ್ಲ, ಅದರ ಸಹಾಯದಿಂದ ಹೊತ್ಕೋತಾ ಇದ್ದೀನಿ. ಆವಾಗ ನಮ್ಮ ಏನು ಈ ಚಪಾತಿ ಲಟ್ಟಿಸ್ತಾ ಇದ್ದೀವಲ್ಲ ಅದು ರೌಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗ ಈ ಥರ ಲಟ್ಟಿಸಿದಾಗಿದೆ. ಆ ಕಡೆ ನಾನು ಸ್ಟೌವಲ್ಲಿ ಹೆಂಚು ಕೂಡ ಇಟ್ಟಿದ್ದೀನಿ ಕಾಯಲಿಕ್ಕೆ. ಈಗ ನೋಡಿ ಈ ಥರ ಆಯ್ತಲ್ಲ. ಈಗ ನೋಡಿ, ನಾನು ಅದೇ ಸೈಜಲ್ಲಿ ಈ ಥರ ಒಂದು ರೌಂಡಾಗಿ ಬರಲಿಕ್ಕೆ ಈ ಥರ ಜಸ್ಟ್ ಒಂದು ಪ್ರೆಸ್ ಮಾಡಿದರೆ ಸಾಕು. ಈಗ ನಮ್ಮ ರೌಂಡ್ ಚಪಾತಿ ರೆಡಿಯಾಗಿದೆ, ಲಟ್ಟಿಸಿರೋದು. ಓಕೆ, ಇಷ್ಟೇ ಫ್ರೆಂಡ್ಸ್. ತುಂಬ ಈಸಿನೇ. ನಿಮ್ಗೆ ನೋಡೋಕ್ಕೆ ಇದು ಲಾಂಗ್ ಪ್ರೊಸೀಜರ್ ಥರ ಕಾಣಿಸ್ತಿದೆ ಅಷ್ಟೇ, ಬಟ್ ತುಂಬ ಈಸಿ. ನೋಡಿ, ಈಗ ಅಂಚು ಕೂಡ ಕಾದಿದೆ, ನಮ್ಮ ಚಪಾತಿ ಕೂಡ ರೌಂಡ್ ಆಗಿದೆ. ಈಗ ನೋಡಿ, ಇದನ್ನು ನಾವು ಬೇಯಿಸ್ಕೊಳ್ಳೋದು. ಇಲ್ಲೇ ಪಕ್ಕದಲ್ಲೂ ನೀವು ನೋಡಬಹುದು, ಇದು ಪಕ್ಕದಲ್ಲಿ ಇದರದ್ದು ಗ್ರೇವಿನೂ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಇವತ್ತು ಏನಂದರೆ ಚಿಕನ್ ಗ್ರೇವಿ. ಅದಕ್ಕೆ ಚಪಾತಿ ಮಾಡಿದರೆ ಚಿಕನು ಹೀಟು ಚಪಾತಿನೂ ಹೀಟು ಅಂತ ಹೇಳಿ ನಾನು
ಚಪಾತಿ ಬದಲು ಈ ಅಕ್ಕಿ ಹಿಟ್ಟಿಂದ ಚಪಾತಿ ಮಾಡಿದರೆ ಇದು ಕೋಲ್ಡ್ ಅದು ಹೀಟು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಮಾಡಿದ್ದು. ಮತ್ತು ಇದು ತುಂಬ ಸಾಫ್ಟಾಗಿ ಚಪಾತಿಗಿಂತ ಸಾಫ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ. ಏನೂ ಕಷ್ಟ ಅಲ್ಲ, ಈಸಿನೇ ಇದು. ಮಾಡಬಹುದು, ಮಾಡಿ ನೋಡಿ. ಈ ಥರ ಈಗ ನಾನು ಇದನ್ನು ಹಾಕಿದ್ದೀನಿ, ಇದು ಬೇಯಬೇಕು. ಈಗ ನಾವು ಇದನ್ನು ಉಲ್ಟಾ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗುತ್ತೆ. ಇದಕ್ಕೇನು ಎಣ್ಣೆ ಬೇಕು ಅಂತ ಏನೂ ಇಲ್ಲ. ಬೇಕಿದ್ದರೆ ನೀವು ಒಂದು ಏನು ನೀರಲ್ಲಿ ಸ್ವಲ್ಪ ಹಿಂಗೆ ಮೇಲೆಲ್ಲ ಹತ್ಕೊಂಡ್ರೂ ಸಾಕು, ಇಲ್ಲ ಅಂದರೂ ಪರವಾಗಿಲ್ಲ. ಏನಂದರೆ ಹಿಟ್ಟಾಗಿರುತ್ತೆ ಅಂತ ಹೇಳಿ. ಈಗ ನಾವು ಈ ಚಪಾತಿನ ಬೇಯಿಸ್ಕೊಂಡ್ರೆ ನಮ್ಮ ಅಕ್ಕಿ ಹಿಟ್ಟಿನ ಚಪಾತಿ ರೆಡಿ ಆಗುತ್ತೆ. ತುಂಬ ಸಾಫ್ಟ್, ಲೈಕ್ ಬಟ್ಟರ್ ಹೇಗಿರುತ್ತೋ ಅಷ್ಟು ಸಾಫ್ಟಾಗಿರುತ್ತೆ ಈ ಚಪಾತಿ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆ ಚಪಾತಿ ಆಯಿತು. ತುಂಬ ಬೇಯಿಸ್ಬೇಕು ಅಂತ ಏನಿಲ್ಲ, ಯಾಕಂದರೆ ನಾವಿಟ್ಟು ಆಲ್ರೆಡಿ ಬೇಯಿಸಿರೋಂಥದ್ದೇ. ಅದನ್ನು 2 ಸೈಡು ಬೇಯಿಸಿದ್ರೆ ಆಯಿತು. ತುಂಬ ಬ್ರೌನಾಗಿ ಆಗಬೇಕು ಅಂತ ಏನೂ ಇಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಯಾವಾಗೆಲ್ಲ ನೀವು ನನ್ನ ವಿಡಿಯೋಸ್ ನೋಡ್ತಿರಲ್ಲ, ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ. ಯಾಕೆ ಅಂದರೆ ನಿಮ್ಗೆ ಆ ವೀಡಿಯೋಸು ಫುಲ್ ಇನ್ಫಾರ್ಮೇಷನ್ನು ಸ್ಕಿಪ್ ಆಗುತ್ತೆ. ನೀವು ಫುಲ್ಲು ನೋಡಿದ್ರೆ ಅದರಲ್ಲಿ ನಾನು ಏನು ಹೇಳಿರ್ತೀನಿ, ಯಾವ ಟಿಪ್ ಹೇಳಿರ್ತೀನಿ, ಹೇಗೆ ಮಾಡೋದು ಅಂತ ಹೇಳಿರ್ತೀನಿ, ಅದೆಲ್ಲ ನಿಮಗೆ ಪರ್ಫೆಕ್ಟಾಗಿ ನಾನು ಏನು ಹೇಳಿರ್ತೀನಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಂಗೆ ಖುಷಿ ಆಗ್ತಾಯಿದೆ. ಹಾಗೆ ಇನ್ನಷ್ಟು ನನ್ನ ವೀಡಿಯೋಸ್ನ ನೋಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಫ್ಯಾಮಿಲಿ ರಿಲೇಟಿವ್ಸ್ಗೆಲ್ಲ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕು ನನ್ನ ವೀಡಿಯೋಸ್ನ ಇನ್ನೂ ಒಂದು 10 ಜನಕ್ಕೆ ರೀಚ್ ಮಾಡುತ್ತೆ. ನಿಮಗೆ ಯಾವುದೇ ರೀತಿಯ ದುಡ್ಡು ಕಟ್ಟಾಗೋದಿಲ್ಲ. ಹಾಗಾಗಿ ಲೈಕು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವೀಡಿಯೋಸ್ನೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಮತ್ತೆ ಇನ್ನೊಂದು ಹಾಕಿದ್ದೆ ಅಲ್ವಾ, ನೋಡಿ ಇಷ್ಟು ಆದರೂ ಸಾಕು, ಅದು ಬೆಂದಿರುತ್ತೆ. ನೀವೇನು ಬ್ರೌನಾಗಿ ಫುಲ್ಲು ಎಲ್ಲ ಕಡೆ ಬೇಯಿಸ್ಬೇಕು ಅಂತ ಏನೂ ಇಲ್ಲ, ಯಾಕಂದರೆ ಹಿಟ್ಟು ನಾವು ಆ ಬೇಯಿಸಿರೋದ್ರಿಂದ. ನೋಡಿ, ಇದು ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ. ನಾನು ಆಗಲೇ ನಿಮಗೆ ಇದು ಎಣ್ಣೆ ಹಾಕದೆ ನೋಡಿ ಇದು ತೋರಿಸಿರೋದು. ಈಗ ನಾನು ಒಂದು ನಿಮಗೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಇದನ್ನು ಚಪಾತಿ ಮಾಡ್ಕೋಬೋದು. ಅದು ಕೂಡ ನಾನಿಲ್ಲಿ ಈಗ ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಈ ಚಪಾತಿನ ಹಾಕ್ಕೊಂಡಿದ್ದೀನಲ್ವ, ನೋಡಿ ಇದು ಬೇಯ್ತಾ ಇದೆ. ಇವಾಗ ಆ ಕಡೆ ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು, ಅದು ಕೂಡ ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಗಿಂತ ನೀವು ಮನೇಲಿ ತುಪ್ಪ ಇದ್ದರೆ ತುಪ್ಪನ ಯೂಸ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ನಾವು ಉಲ್ಟಾ ಮಾಡೋಣ. ಇನ್ನೊಂದು ಕಡೆ ಬೇಯಬೇಕಲ್ವಾ, ಹಾಗಾಗಿ ಇವಾಗ ಈ ಟೈಮಲ್ಲಿ ನೀವು ಸ್ವಲ್ಪ ನೀರು ಒದ್ದೆ ಮಾಡ್ಕೊಂಡು ಹಿಂಗೆ ಒತ್ತಿದ್ರು ಅದು ಚೆನ್ನಾಗಿ ಹಿಟ್ಟು ಹಸಿದೇನಾದರೂ ಇದೆ ಅದನ್ನು ಇದಾಗುತ್ತೆ. ಬಟ್ ನಾನಿಲ್ಲಿ ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ನಾನು ಅಷ್ಟೊಂದೇನು ಹಿಟ್ಟು ಹಾಕ್ಕೊಂಡು ಒಸ್ತಿಲ್ಲ, ಲಟ್ಟಿಸಿಲ್ಲ. ನೋಡಿ, ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಈ ಥರ ಇದು ಮಾಡ್ತಿದ್ದೀನಿ. ನನಗೆ ಗೊತ್ತಿದ್ದಂಗೆ ಇದು ಎಣ್ಣೆ ಹಾಕಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗೆ ಇದನ್ನು ನಾವು ಚಪಾತಿ ಬೇಯಿಸ್ಕೊಂಡು ತುಪ್ಪದ ಚಪಾತಿ ಆದಮೇಲೆ ನಾವು ಪಕ್ಕಕ್ಕೆ ಇಡ್ತೀವಲ್ಲ, ಆವಾಗ ತುಪ್ಪನ ಸವರ್ಬಿಟ್ಟು ಒಂದ್ರ ಮೇಲೆ ಹಾಗೆ ಚಪಾತಿ ಇಟ್ಕೊಂಡು ಹೋಗಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ತಿನ್ನೋವಾಗಲೂ ಅಷ್ಟೇ ಆ ತುಪ್ಪದ ಘಮ, ಆ ಸಾಫ್ಟ್ನೆಸ್ಸು ಎಲ್ಲ ತುಂಬ ಚೆನ್ನಾಗೇ ಇರುತ್ತೆ. ನೋಡಿ ಈ ಥರ. ಈ ಫಸ್ಟ್ ಟೈಮ್ ಎಲ್ಲ ಮಾಡೋರಿಗೆ ಲಟ್ಟಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ನೀವು ಅಕ್ಕಿ ಹಿಟ್ಟನ್ನು ಜಾಸ್ತಿ ಸ್ವಲ್ಪ ಲಟ್ಟಣಿಗೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಣೆಗೆ ಲಟ್ಟಿಸೋದ್ರಿಂದ ನಿಮ್ಮ ಚಪಾತಿ ಏನೂ ಕಟ್ಟಾಗಲ್ಲ.
ಆದರೆ ಆವಾಗ ಸ್ವಲ್ಪ ನಿಮಗೆ ಹಿಟ್ಟು ಇದ್ರ ಮೇಲೆ ಅನಿಸುತ್ತಲ್ವಾ ಚಪಾತಿ ಮಾಡುವಾಗ, ಅದಕ್ಕೆ ನಾನು ಹೇಳಿದ್ದು ನೀರಲ್ಲಿ ಸ್ವಲ್ಪ ಅದನ್ನು ವೈಪ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ಹಿಟ್ಟೇನು ಕಾಣಿಸಲ್ಲ. ಓಕೆನಾ? ನೋಡಿ ಇದಾಗಿತ್ತು. ಈ ಥರ ಚಪಾತಿ ಎಷ್ಟು ಸಾಫ್ಟ್ ಇದೆ ಅಂದರೆ ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್. ನೀವು ಮಧ್ಯಾಹ್ನನೂ ಇದನ್ನು ಟಿಫಿನಿಗೆ ತಗೊಂಡೋದ್ರು ಅಷ್ಟು ಸಾಫ್ಟ್ ಇರುತ್ತೆ. ಈಗ ನಾನು ಇದನ್ನು ನಿಮಗೆ ಸರ್ವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಚಿಕನ್ ಗ್ರೇವಿಯಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಕಾಂಬಿನೇಷನ್ನು. 2 ತಿನ್ನೋರು 4 ತಿಂತಾರೆ, ಅಷ್ಟು ಚೆನ್ನಾಗಿತ್ತು ಈ ಚಪಾತಿಗೂ ಮತ್ತು ಚಿಕನ್ ಗ್ರೇವಿಗೂ. ನಾನೇನು ಹೇಳ್ತೀನಿ ಅಂದರೆ, ನಿಮಗೆ ಇದೊಂದು ಟಿಪ್ಪು ಫ್ರೆಂಡ್ಸ್. ಚಿಕನು ಹೀಟಿರುತ್ತೆ, ಚಪಾತಿ ಹಿಟ್ಟು ಹೀಟಿರುತ್ತೆ. ಚಪಾತಿ ಬದಲು ಚಪಾತಿ ತಿನ್ನಬೇಕು ಅನ್ಸಿದಾಗ ಈ ಅಕ್ಕಿ ಹಿಟ್ಟಿನ ಚಪಾತಿ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್.